ಆರಾಮಾಗಿದ್ದಾರೆ ಏನಪ್ಪ. ಇಲ್ಲ, ಎಲ್ಲರ ಬೆನ್ನ ಹಿಂದೆ ಒಂದು ಕಥೆ ಇರುತ್ತೆ, ಒಂದು ಕಷ್ಟ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಸ್ವಚ್ಛ ಕನ್ನಡದ ಮೂಲಕವಾಗಿ ಕನ್ನಡಿಗರ ಮನೆ ಮಾತಾಗಿದ್ದ ಖ್ಯಾತ ನಿರೂಪಕಿ ಅಪರ್ಣಾ ಅವರ ನಿಧನದ ಸುದ್ದಿ ಕನ್ನಡಿಗರಿಗೆ ದಿಗ್ಭ್ರಮೆ ಮೂಡಿಸಿದೆ. ರಾಜ್ಯದ ಗಣ್ಯಾತಿ ಗಣ್ಯರು ಆಘಾತವನ್ನ, ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮದೇ ಆದ ವಿಶೇಷ ಅಭಿಮಾನಿ ಬಳಗವನ್ನ ಹೊಂದಿದ್ದ ಕನ್ನಡ ನಾಡು ಕಂಡಂತಹ ಅದ್ಭುತ ನಿರೂಪಕಿ ನಟಿ ಅಪರ್ಣಾ ಕ್ಯಾನ್ಸರ್ನಿಂದಾಗಿ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಸಿನಿಮಾ, ಧಾರಾವಾಹಿ, ದೂರದರ್ಶನ ನಿರೂಪಣೆ, ಆಕಾಶವಾಣಿ, ವೇದಿಕೆ ಕಾರ್ಯಕ್ರಮ ಹೀಗೆ ಎಲ್ಲೆಡೆ ಅಪರ್ಣಾ ಅವರು ಮಿಂಚಿದ್ರು. ಅವರು ಬಹುಮುಖ ಪ್ರತಿಭೆಯಾಗಿ ಗುರುತಿಸಿಕೊಂಡಿದ್ದಾರೆ. ಮೊದಲು ನಾಟಕಗಳಲ್ಲಿ ಅಭಿನಯಿಸಿದ್ರು, ನಂತರ ಸಿನಿಮಾ ಅಭಿಮಾನಿಗಳನ್ನ ರಂಜಿಸಿದ್ರು, ರೇಡಿಯೋ ಕಾರ್ಯಕ್ರಮದಲ್ಲಿ ಕೇಳುಗರನ್ನ ರಂಜಿಸಿದ್ರು, ಕಿರುತೆರೆ ಲೋಕಕ್ಕೂ ಎಂಟ್ರಿ ಕೊಟ್ಟು ಧಾರಾವಾಹಿ ಪ್ರಿಯರ ಮನತಣಿಸಿದ್ರು. ಇದಲ್ಲದೆ ಸುದೀರ್ಘವಾಗಿ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಬೇರೆ ಬೇರೆ ಸಂಸ್ಥೆಗಳಿಗೆ ಧ್ವನಿ ನೀಡುವ ಮೂಲಕವಾಗಿ ಅಷ್ಟೂ ಸಾಲದೆಂಬಂತೆ ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ತಮ್ಮ ಹಾಸ್ಯದ ಮೂಲಕವಾಗಿ ಕನ್ನಡಿಗರನ್ನ ರಂಜಿಸಿದ್ದಾರೆ. ಈ ರೀತಿಯಾಗಿ ತಮ್ಮ ಜೀವನದ 17ನೇ ವಯಸ್ಸಿನಿಂದ ಸುದೀರ್ಘವಾಗಿ ಜೀವನದುದ್ದಕ್ಕೂ ಕಲಾ ಸೇವೆಯನ್ನ ಮಾಡುತ್ತಾ ಬಂದಂಥವರು ಅಪರ್ಣಾ ಅವರು. ಆದರೆ ಇಂತಹ ಅಪರ್ಣಾ ಅವರ ಜೀವವನ್ನ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಕಸಿದುಕೊಂಡಿದೆ. ಅಪರ್ಣಾ ಅವರಿಗೆ ಕಾಡಿದ್ದು ಶ್ವಾಸಕೋಶದ ಕ್ಯಾನ್ಸರ್. ಹಾಗಾದ್ರೆ ಈ ಶ್ವಾಸಕೋಶದ ಕ್ಯಾನ್ಸರ್ನ ಲಕ್ಷಣಗಳೇನು? ಇದು ಅಪರ್ಣಾರ ಬದುಕನ್ನ ಕಸಿದುಕೊಂಡಿದ್ದೆ ಹೇಗೆ? ಕ್ಯಾನ್ಸರ್ ತಡೆಗಟ್ಟೋಕೆ ಸಾಧ್ಯವಿಲ್ವಾ? ಅದರ ಆರಂಭಿಕ ಸೂಚನೆಗಳೇನು? ಈ ಮಾರಣಾಂತಿಕ ಕಾಯಿಲೆ ಬರದ ಹಾಗೆ ತಡೆಗಟ್ಟುವುದು ಹೇಗೆ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ನಮ್ಮ ಭಾಷೆಯನ್ನು ಗೌರವಿಸಿ ಪ್ರೀತಿಸಿದಾಗ ಭಾಷೆಯು ನಮ್ಮನ್ನ ಪ್ರೀತಿಸುತ್ತದೆ. ಭಾಷೆಯನ್ನ ಸ್ಪಷ್ಟವಾಗಿ ಮಾತನಾಡುತ್ತಾ, ಕೇಳುತ್ತಾ, ಓದುತ್ತಾ ಇದ್ದಷ್ಟು ಸಹಜವಾಗಿ ಭಾಷೆಯಲ್ಲಿ ಹಿಡಿತ ಬರುತ್ತೆ. ಪದಗಳಿಗಾಗಿ ತಡಕಾಡುವಂತಹ ಪ್ರಮೇಯವೇ ಬರೋದಿಲ್ಲ. ನಾವು ಯಾವ ಕೆಲಸವನ್ನ ಮಾಡಿದ್ರೂ ನಿಷ್ಠೆಯಿಂದ ಮಾಡುವ ಪ್ರತಿಯೊಂದು ಕೆಲಸವೂ ನಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಇದು ಅಪರ್ಣಾ ಅವರು ಹೇಳಿದಂತಹ ಮಾತುಗಳು. ಭಾಷೆಯನ್ನು ಪ್ರೀತಿಸುತ್ತಾ ತಮ್ಮ ಧ್ವನಿಯ ಮೂಲಕವೇ ಕನ್ನಡಿಗರ ಮನೆ ಮಾತಾದವರು. ಅದರಲ್ಲೂ 80-90ರ ದಶಕದಿಂದಲೂ ಅವರನ್ನ ಗಮನಿಸಿದಂತವರಿಗೆ ಅವರು ಮನೆಮಗಳ ರೀತಿಯೇ ಆಗಿದ್ದಾರೆ. ಯಾಕಂದ್ರೆ ಕಳೆದ 15-20 ವರ್ಷಗಳ ಹಿಂದೆ ಎಲ್ಲಿ ಹೋದರೂ ಅಪರ್ಣಾ ಅವರದ್ದೇ ಧ್ವನಿ ಕೇಳಿಸ್ತಾ ಇತ್ತು. ಈಗಲೂ ಸಹ ಹಲವೆಡೆ ಇವರ ಧ್ವನಿಯನ್ನ ಕೇಳ್ತಿದ್ದೇವೆ. ಅಷ್ಟರ ಮಟ್ಟಿಗೆ ಅಪರ್ಣಾ ಅವರು ಧ್ವನಿಗೆ, ನಿರೂಪಣೆಗೆ ಖ್ಯಾತಿಯಾಗಿದ್ದಾರೆ. ಸೌಮ್ಯ ಸ್ವಭಾವದ, ಮಾತೃತ್ವ ಹೊಂದಿದ್ದ ವ್ಯಕ್ತಿತ್ವ ಅಪರ್ಣಾ ಅವರದ್ದಾಗಿತ್ತು. ಆದರೆ ಅವರ ವೈಯಕ್ತಿಕ ಬದುಕು ಅಷ್ಟೇ ಏರಿಳಿತದಿಂದ ಕೂಡಿದೆ. ಕೊನೆಗಾಲದಲ್ಲಿ ಪಟ್ಟಂತಹ ಕಷ್ಟಗಳು ಅಷ್ಟಿಷ್ಟಲ್ಲ. ಅವರ ಶ್ವಾಸಕೋಶಕ್ಕೆ ಕ್ಯಾನ್ಸರ್ ಎಂಬ ಮಾರಿ 2 ವರ್ಷದ ಹಿಂದೆ ದೇಹಕ್ಕೆ ನುಗ್ಗಿತ್ತು. ಅದು ಗೊತ್ತಾಗುವಂತಹ ಹೊತ್ತಿಗೆ 4ನೇ ಹಂತದಲ್ಲಿತ್ತು. ಆ ಸಂದರ್ಭದಲ್ಲಿ ವೈದ್ಯರು ಹೇಳಿದ್ದು ಒಂದೇ ಒಂದು ಮಾತು, ಹೆಚ್ಚಂದ್ರೆ 6 ತಿಂಗಳು ಮಾತ್ರ ಅಂತ. ಆದರೆ ಅಪರ್ಣಾ ಅವರು ಮಾನಸಿಕವಾಗಿ ಕುಗ್ಗಿರಲಿಲ್ಲ. ಜೀವನದಲ್ಲಿ ಏರಿಳಿತಗಳನ್ನು ಎಷ್ಟು ಆತ್ಮವಿಶ್ವಾಸದಿಂದ ಎದುರಿಸಿದ್ರೋ, ಈ ಮಾರಣಾಂತಿಕ ಕಾಯಿಲೆಯ ವಿಚಾರ ಗೊತ್ತಿದ್ರೂ ಅವರು ಎದೆಗುಂದಲಿಲ್ಲ. ಕಳೆದ 2 ವರ್ಷಗಳಿಂದ ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗಿದ್ದ ಅಪರ್ಣಾ ಅವರು ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ನೀವು ಸಹ ಅದನ್ನು ಗಮನಿಸಿರಬಹುದು. ಈ ಒಂದು ಕಾಯಿಲೆಯ ಬಗ್ಗೆಯೂ ಅವರು ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ, ಬಾಯ್ಬಿಟ್ಟಿರಲಿಲ್ಲ. 2 ವರ್ಷಗಳ ಹಿಂದೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಗುತ್ತೆ. ಅದಾದ 1.5 ವರ್ಷಗಳ ಕಾಲ ಅವರು ಹೋರಾಟವನ್ನು ನಡೆಸ್ತಾರೆ. ಈ ಕ್ಯಾನ್ಸರ್ ರೋಗವಿರೋದು ಗೊತ್ತಾದ ಬಳಿಕವೂ ಅವರ ಬದುಕುವ ಛಲ ಕುಗ್ಗಲಿಲ್ಲ. ಏನಾದರೂ ಮಾಡಿ ಗೆಲ್ತೀನಿ ಅನ್ನುವ ಭರವಸೆ ಅವರ ಮನಸ್ಸಲ್ಲಿ ದೃಢವಾಗಿತ್ತು. ಆದರೆ ಇತ್ತೀಚೆಗೆ ಕಳೆದ ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅಪರ್ಣಾ ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಜುಲೈ 11ರ ರಾತ್ರಿ 9:30ರ ಸುಮಾರಿಗೆ ಅಪರ್ಣಾ ಇಹಲೋಕವನ್ನು ತ್ಯಜಿಸಿದ್ರು. ವೀಕ್ಷಕರೇ, ಈ ಕ್ಯಾನ್ಸರ್ ಅನ್ನೋದು ದೇಹವನ್ನ ಬಾಧಿಸುವಂತಹ ಒಂದು ವ್ಯಾಧಿ. ಹಾನಿ ಮಾಡುವ ಕೆಲವೊಂದಷ್ಟು ಜೀವಾಣುಗಳು ಶ್ವಾಸಕೋಶದ ಜೀವಕೋಶಗಳ DNA ತೀವ್ರವಾಗಿ ಹಾನಿಗೊಳಿಸುತ್ತೆ. ಹಾಗೆ ಅದನ್ನು ರೂಪಾಂತರಗೊಳಿಸುತ್ತೆ, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯನ್ನು ಮಾಡುತ್ತೆ. ಈ ರೀತಿಯ ಜೀವಕೋಶಗಳು ನಿಯಂತ್ರಣವನ್ನು ತಪ್ಪಿ ಒಂದೇ ಜಾಗದಲ್ಲಿ ಹೆಚ್ಚು ಬೆಳವಣಿಗೆ ಕಾಣುತ್ತೆ. ಇದು ದೇಹದ ಯಾವುದೇ ಭಾಗದಲ್ಲಿ ಕಾಣಿಸಿಕೊಳ್ಳಬಹುದು. ಅದೇ ರೀತಿಯಾಗಿ ಶ್ವಾಸಕೋಶದ ಭಾಗದಲ್ಲಿ ಅನಿಯಂತ್ರಿತ ಜೀವಕೋಶಗಳ ಬೆಳವಣಿಗೆ ಏನಿದೆ, ಅದು ಶ್ವಾಸಕೋಶದ ಕ್ಯಾನ್ಸರ್ ಆಗಿ ಬದಲಾಗುತ್ತದೆ. ಮೊದಲು ಸಾಧಾರಣ ಉಸಿರಾಟದ ತೊಂದರೆಯಿಂದ ಶುರುವಾಗಿ ಆ ನಂತರದಲ್ಲಿ ಇದು ಜೀವವನ್ನೇ ಬಲಿ ಪಡೆಯುವಷ್ಟು ಮಾರಣಾಂತಿಕ ಆಗುತ್ತೆ. ವೀಕ್ಷಕರೇ, ಇತ್ತೀಚೆಗೆ ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗುತ್ತಿರುವ ಜನರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದರ ಸಂಖ್ಯೆ ವೇಗವಾಗಿ ಏರಿಕೆ ಆಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ಈ ಶ್ವಾಸಕೋಶದ ಕ್ಯಾನ್ಸರ್ಗೆ ಪ್ರಮುಖವಾಗಿ ಕಾರಣ ಆಗ್ತಿರೋದೇನೆಂದ್ರೆ ಧೂಮಪಾನ. ಆದರೆ ಧೂಮಪಾನ ಮಾಡದೇ ಇರುವವರಲ್ಲೂ ಈ ಕ್ಯಾನ್ಸರ್ ಕಾಣಿಸಿಕೊಳ್ಳಬಹುದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಧೂಮಪಾನ ಮಾಡದೇ ಇರುವ ಜನರಲ್ಲೂ ಸಹ ಹೆಚ್ಚಿನದಾಗಿ ಈ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ.
ಅಲ್ಲದೆ ಇದು ಈ ಮುಂಚೆ ಪುರುಷರ ಕಾಯಿಲೆಯಾಗಿ ಕಾಣಿಸಿಕೊಳ್ತಾ ಇತ್ತು. ಯಾಕಂದ್ರೆ ಪುರುಷರು ಹೆಚ್ಚಿನದಾಗಿ ಧೂಮಪಾನವನ್ನ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ. ಆದರೆ ಮಹಿಳೆಯರಲ್ಲೂ ಹೆಚ್ಚಿನದಾಗಿ ಈ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಅಪರ್ಣಾ ಅವರಿಗೂ ಸಹ ಇದೇ ರೀತಿ ಆಗಿರುವಂಥದ್ದು. ಮತ್ತೊಂದು ಶಾಕಿಂಗ್ ವಿಚಾರ ಅಂದರೆ ಶ್ವಾಸಕೋಶ ಕ್ಯಾನ್ಸರ್ಗೆ ಒಳಗಾಗುವ ಬಹುತೇಕ ರೋಗಿಗಳು ಸಾವನ್ನಪ್ಪಿದ್ದಾರೆ ಅಂತ ಇತ್ತೀಚಿನ ಅಧ್ಯಯನದ ವರದಿಗಳು ಹೇಳ್ತಾ ಇದೆ. ಹಾಗಾದ್ರೆ ಈ ಕ್ಯಾನ್ಸರ್ನ ಲಕ್ಷಣಗಳು ಏನು, ಇದನ್ನು ಬರದಂತೆ ತಡೆಗಟ್ಟೋದು ಹೇಗೆ, ಇವೆಲ್ಲದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ಮಹಿಳೆಯರಲ್ಲಿ ಕಂಡು ಬರುವಂತಹ ಈ ಕ್ಯಾನ್ಸರ್ನ ಲಕ್ಷಣಗಳನ್ನು ನೋಡೋದಾದ್ರೆ ಇದ್ದಕ್ಕಿದ್ದಂತೆ ತೂಕವನ್ನು ಕಳೆದುಕೊಳ್ಳೋದು ಇದರ ಪ್ರಮುಖ ಲಕ್ಷಣ ಅಂತ ಹೇಳಲಾಗುತ್ತೆ. ಮಹಿಳೆಯರಲ್ಲಿ ಕ್ಯಾನ್ಸರ್ ವೇಗ ಪಡೆದುಕೊಳ್ತಿದೆ ಅನ್ನೋದರ ಮೊದಲ ಸಂಕೇತ ಅವರ ದೇಹದ ತೂಕ ಕಡಿಮೆ ಆಗೋದು. ದೈನಂದಿನ ಆಹಾರ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಥವಾ ಅತಿ ಹೆಚ್ಚು ವ್ಯಾಯಾಮವನ್ನು ಮಾಡಿ ತೂಕವನ್ನು ಕಳೆದುಕೊಂಡಿಲ್ಲ, ಆದರೂ ಸಹ ಮಹಿಳೆಯರು ತಮ್ಮ ದೇಹದ ತೂಕವನ್ನು ಕ್ರಮೇಣವಾಗಿ ಕಳೆದುಕೊಳ್ತಿದ್ದಾರೆ ಅಂತ ಹೇಳಿದ್ರೆ ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು, ವೈದ್ಯರನ್ನು ಸಂಪರ್ಕಿಸಬೇಕು. ಯಾಕಂದರೆ ತೂಕವನ್ನು ಕಳೆದುಕೊಳ್ಳೋದು ರೋಗ ಲಕ್ಷಣ. ಬೇರೆ ಬೇರೆ ರೀತಿಯ ರೋಗಗಳಲ್ಲಿ ಈ ರೀತಿಯ ಲಕ್ಷಣಗಳು ಇರುತ್ತೆ. ಅದು ಕ್ಯಾನ್ಸರ್ ಕೂಡ ಆಗಿರಬಹುದು ಅಂತ ವೈದ್ಯರು ಹೇಳ್ತಾರೆ. ಅದೇ ರೀತಿಯಾಗಿ ಪದೇ ಪದೇ ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು ಸಹ ಇದರ ಒಂದು ಪ್ರಮುಖ ಲಕ್ಷಣ. ಬಹುತೇಕ ಸಮಯದಲ್ಲಿ ಮಹಿಳೆಯರಲ್ಲಿ ಸುಸ್ತು ಹಾಗೆ ಆಯಾಸ ಕಂಡು ಬರ್ತಾ ಇದ್ರೆ ಅದು ಕ್ಯಾನ್ಸರ್ ಲಕ್ಷಣವಾಗಿರಬಹುದು. ಅಂದರೆ ಪ್ರತಿದಿನದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರೂ ಸಹ ಕಷ್ಟ ಆಗುತ್ತೆ, ಹಾಗೆ ಅತಿಯಾದಂತಹ ಸುಸ್ತಾಗುತ್ತೆ, ಆಯಾಸ ಆಗುತ್ತೆ. ಈ ರೀತಿಯಾದರೆ ನಿರ್ಲಕ್ಷ್ಯ ಮಾಡಬೇಡಿ, ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಚೆಕಪ್ ಮಾಡಿಸಿಕೊಳ್ಳಿ. ಇನ್ನು ತ್ವಚೆಯಲ್ಲಿನ ಬದಲಾವಣೆ ಸಹ ಇದರ ಲಕ್ಷಣ ಆಗಿರಬಹುದು ಅಂತ ತಜ್ಞ ವೈದ್ಯರು ಹೇಳ್ತಾರೆ. ಚರ್ಮದ ಮೇಲೆ ಇದ್ದಕ್ಕಿದ್ದಂತೆ ಕೆಂಪು ಬಣ್ಣದ ದದ್ದುಗಳು, ಚರ್ಮ ಒಡಕು ಬಂದಂತೆ ಕಾಣಿಸೋದು, ಕೆಲವು ಭಾಗಗಳಲ್ಲಿ ಚರ್ಮ ಗಟ್ಟಿಯಾದಂತೆ ಕಾಣಿಸೋದು, ಇವೆಲ್ಲವೂ ಕ್ಯಾನ್ಸರ್ನ ಲಕ್ಷಣ ಆಗಿರಬಹುದು ಅಂತ ಹೇಳಲಾಗುತ್ತೆ. ಮಹಿಳೆಯರು ಚರ್ಮದ ಈ ರೀತಿಯ ಬದಲಾವಣೆಗಳನ್ನು ಕಡೆಗಣಿಸಬಾರದು. ಅದೇ ರೀತಿಯಾಗಿ ನೋವು ಮತ್ತು ಅಸ್ವಸ್ಥತೆ, ದೇಹದ ಯಾವುದೇ ಭಾಗದಲ್ಲಿ ನಿರಂತರವಾದ ನೋವಿದ್ರೆ ಅಥವಾ ಚಿಕಿತ್ಸೆ ಪಡೆದ ನಂತರವೂ ನೋವು ಕಡಿಮೆ ಆಗದಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದೂ ಸಹ ಈ ರೋಗದ ಲಕ್ಷಣ ಆಗಿರಬಹುದು. ಹೀಗಾಗಿ ಆರಂಭದಲ್ಲಿ ಪತ್ತೆ ಹಚ್ಚೋದು, ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಒದಗಿಸುವ ಕೆಲಸವನ್ನು ವೈದ್ಯರು ಮಾಡಿದ್ರೆ ಈ ಒಂದು ಮಾರಕ ಕ್ಯಾನ್ಸರ್ನಿಂದ ರಕ್ಷಿಸಿಕೊಳ್ಳಬಹುದು. ಅದೇ ರೀತಿಯಾಗಿ ಅಸಹಜ ರಕ್ತಸ್ರಾವವೂ ಸಹ ಒಂದು ಲಕ್ಷಣ ಅಂತ ಹೇಳಲಾಗುತ್ತೆ. ಮಹಿಳೆಯರಲ್ಲಿ ಪೀರಿಯಡ್ ಸಂದರ್ಭದಲ್ಲಿ ರಕ್ತಸ್ರಾವ ಆಗೋದು ಸಾಮಾನ್ಯ. ಆದರೆ ಅದಕ್ಕೂ ಹೊರತಾಗಿ ಅಸಹಜ ರಕ್ತಸ್ರಾವ ಕಂಡು ಬಂದರೆ ಸ್ತ್ರೀರೋಗ ತಜ್ಞರ ಬಳಿ ಆದಷ್ಟು ಬೇಗನೆ ತೋರಿಸಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ಬಹಳ ಉತ್ತಮ. ಯಾಕಂದ್ರೆ ಇದು ಕೂಡ ಕ್ಯಾನ್ಸರ್ ಲಕ್ಷಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಪುರುಷರಲ್ಲೂ ಸಹ ಬೇರೆ ಬೇರೆ ರೀತಿಯ ಲಕ್ಷಣಗಳು ಕಂಡುಬರುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಆಗುತ್ತೆ. ಕೆಲವರಿಗೆ ಆರಂಭದಲ್ಲಿ ಯಾವುದೇ ತರಹದ ರೋಗ ಲಕ್ಷಣವೇ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಕೆಲವರಿಗೆ ನಿರಂತರವಾದ ಕೆಮ್ಮು, ಕಫದಲ್ಲಿ ರಕ್ತ, ಎದೆನೋವು, ಉಸಿರಾಡಿದಾಗ ಎದೆಯಲ್ಲಿ ಒಂದು ರೀತಿ ಶಬ್ದ ಬರೋದು, ಇದ್ದಕ್ಕಿದ್ದಂತೆ ತೂಕ ಕಡಿಮೆ ಆಗೋದು, ಉಸಿರಾಟದ ವ್ಯವಸ್ಥೆಯ ಸೋಂಕುಗಳು, ಉಸಿರಾಡೋದಕ್ಕೆ ಕಷ್ಟ ಆಗೋದು, ಸುಸ್ತು, ಆಯಾಸ, ಮೂಳೆಗಳ ನೋವು, ಭುಜನೋವು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ವೀಕ್ಷಕರೇ, ಬಹಳ ಪ್ರಮುಖವಾಗಿ ಆರಂಭದ ಹಂತದಲ್ಲಿ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚೋದು, ಹಾಗೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಒದಗಿಸಿದ್ರೆ ಕ್ಯಾನ್ಸರ್ನಿಂದ ರಕ್ಷಿಸಿಕೊಳ್ಳಬಹುದು. ಆದರೆ ರೋಗ ಲಕ್ಷಣಗಳನ್ನು ಕಡೆಗಣಿಸಿದ್ರೆ ಆ ನಂತರದಲ್ಲಿ ಅದನ್ನು ಗುಣಪಡಿಸೋದಿದೆಯಲ್ಲ, ಅದು ಬಹಳ ಕಷ್ಟ ಅಂತ ವೈದ್ಯರು ಹೇಳ್ತಾರೆ. ಹೀಗಾಗಿ ಈಗ ಹೇಳಿದಂತಹ ಯಾವುದೇ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸೋದು ಉತ್ತಮ. ಹಾಗಾದರೆ ಈಗ ಇದಕ್ಕೆ ಕಾರಣಗಳು ಏನು ಅನ್ನೋದನ್ನು ನೋಡ್ತಾ ಹೋದರೆ ಇದೆಲ್ಲದರಿಂದ ದೂರ ಇರೋದು ಅಥವಾ ಕ್ಯಾನ್ಸರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬಹುದು. ಹಾಗಾದರೆ ಯಾವ್ಯಾವುದು ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ನಮ್ಮ ದೇಶದಲ್ಲಿ 50%ಕ್ಕಿಂತಲೂ ಹೆಚ್ಚು ಶ್ವಾಸಕೋಶದ ಕ್ಯಾನ್ಸರ್ ರೋಗಿಗಳು ಧೂಮಪಾನ ಮಾಡೋರಿದ್ದಾರೆ. ಧೂಮಪಾನ ಮಾಡದೇ ಇರುವವರಲ್ಲೂ ಶ್ವಾಸಕೋಶದ ಕ್ಯಾನ್ಸರ್ ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಮೊದಲನೇ ಕಾರಣ ಅಂತ ಹೇಳಿದ್ರೆ ತಂಬಾಕು ಹೊಗೆಗೆ ಒಡ್ಡಿಕೊಳ್ಳೋದು. ತಂಬಾಕು ಸೇವನೆ, ಧೂಮಪಾನದಂತಹ ದುರಭ್ಯಾಸಗಳು ಈ ಒಂದು ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ. ಓರ್ವ ಸೇದಿದಂತಹ ಸಿಗರೇಟ್ಗಳ ಸಮಯ ಹಾಗೆ ಸಂಖ್ಯೆಯೊಂದಿಗೆ ಶ್ವಾಸಕೋಶದ ಕ್ಯಾನ್ಸರ್ನ ಅಪಾಯ ಹೆಚ್ಚಾಗ್ತಾ ಹೋಗುತ್ತೆ. ಇದಲ್ಲದೆ ವೀಕ್ಷಕರೇ, ಸಿಗರೇಟ್ ಸೇದೋದು ಎಷ್ಟು ಅಪಾಯಕಾರಿಯೋ ಸೇದುತ್ತಿರುವವರ ಪಕ್ಕದಲ್ಲಿ ಕೂರೋದು ಸಹ ಅಷ್ಟೇ ಅಪಾಯಕಾರಿ. ಅಂದರೆ ಶ್ವಾಸಕೋಶದ ಕ್ಯಾನ್ಸರ್ ಬರಬೇಕು ಅಂದರೆ ಸಿಗರೇಟ್ ಸೇದಲೇಬೇಕು ಅಂತೇನಿಲ್ಲ. ಯಾರು ಸಿಗರೇಟನ್ನು ಸೇದ್ತಿರ್ತಾರೋ, ಧೂಮಪಾನವನ್ನು ಮಾಡ್ತಿರ್ತಾರೋ, ಅವರ ಪಕ್ಕದಲ್ಲಿ ಕುಳಿತುಕೊಂಡ್ರು ಅವರಿಂದ ಬರುವಂತಹ ಹೊಗೆಯನ್ನು ಸೇವಿಸಿದ್ರು, ಅದೇ ರೀತಿಯಾಗಿ ಅದು ನಿರಂತರವಾಗಿ ಮುಂದುವರೆದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಬರಬಹುದಾದಂತಹ ಸಾಧ್ಯತೆ ಇದೆ. ಕ್ಯಾನ್ಸರ್ ಅಲ್ಲದೇ ಇದ್ರೂ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತಾರೆ. ಇನ್ನು ಎರಡನೇ ಕಾರಣ ಅಂತ ಹೇಳಿದ್ರೆ ಕ್ಯಾನ್ಸರ್ ಕಾರಕ ಹೊಗೆ ಇರುವಂತಹ ಸ್ಥಳಗಳಲ್ಲಿ ಹೆಚ್ಚಾಗಿ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ವಾಯು ಮಾಲಿನ್ಯದಿಂದಾಗಿ ಜನರು ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ.
ವಾಯು ಮಾಲಿನ್ಯದಲ್ಲಿ ಅಪಾಯಕಾರಿ ಖನಿಜಾಂಶಗಳು ಕ್ರೋಮಿಯಂ, ಕ್ಯಾಡ್ಮಿಯಂ, ಆರ್ಸೆನಿಕ್ ಈ ಎಲ್ಲ ಅಂಶಗಳು ಶ್ವಾಸಕೋಶಕ್ಕೆ ಸೇರಿ ಹಾನಿಯನ್ನು ಉಂಟು ಮಾಡುತ್ತೆ. ಅದೇ ರೀತಿಯಾಗಿ ರೇಡಾನ್, ಯುರೇನಿಯಂ, ಡೀಸೆಲ್ ಎಕ್ಸಾಸ್ಟ್, ಸಿಲಿಕಾ, ಕಲ್ಲಿದ್ದಲು ಈ ರೀತಿಯ ಅಪಾಯಕಾರಿ ಹಾನಿಕಾರಕ ಪದಾರ್ಥಗಳಿಗೆ ಒಡ್ಡಿಕೊಳ್ಳುವುದು ಸಹ ಅತ್ಯಂತ ಅಪಾಯಕಾರಿ. ಅನೇಕ ಕಂಪನಿಗಳಲ್ಲಿ ವಿಷಕಾರಿ ಅನಿಲಗಳು, ರಾಸಾಯನಿಕಗಳು, ಕೀಟನಾಶಕಗಳು ಹಾಗೆ ಧೂಳಿನಿಂದ ಕೂಡಿರುತ್ತೆ. ಅಂತಹ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಲ್ಲಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಂತೂ ವಾಯು ಮಾಲಿನ್ಯ ಸಾಕಷ್ಟು ಹೆಚ್ಚಾಗಿದೆ. ಶ್ವಾಸಕೋಶದ ಕ್ಯಾನ್ಸರ್ಗೆ ಇದೂ ಸಹ ಒಂದು ಕಾರಣ. ಕಾರುಗಳು, ವಿದ್ಯುತ್ ಸ್ಥಾವರಗಳು, ಕೈಗಾರಿಕೆಗಳಿಂದ ಹೊರಬರುವಂತಹ ಹೊಗೆ ಏನಿದೆ ಅದು ಶ್ವಾಸಕೋಶದ ಕ್ಯಾನ್ಸರ್ಗೆ ಮುಖ್ಯ ಕಾರಣಗಳಲ್ಲಿ ಒಂದಾಗ್ತಾ ಇದೆ. ಇನ್ನು ಮೂರನೇ ಕಾರಣ ಅಂತ ಹೇಳಿದ್ರೆ ಅನುವಂಶೀಯ ಕಾರಣಗಳು. ಶ್ವಾಸಕೋಶದ ಕಾಯಿಲೆಗಳ ಇತಿಹಾಸ ಹೊಂದಿರುವ ವ್ಯಕ್ತಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬರಬಹುದಾದಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ವಿಕಿರಣ ಚಿಕಿತ್ಸೆಯನ್ನು ಹೊಂದಿರುವಂತಹ ವ್ಯಕ್ತಿಗೂ ಈ ಕ್ಯಾನ್ಸರ್ ಬರಬಹುದು ಅಂತ ಹೇಳಲಾಗುತ್ತೆ. ಅಂದರೆ ಈ ರೇಡಿಯೇಷನ್ ಥೆರಪಿಗಳಿಗೆ ಒಳಗಾಗುವಂತಹ ವ್ಯಕ್ತಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೂ ಅದು ನಿರಂತರವಾಗಿ ನಡೀತಾ ಇದ್ದರೆ ಈ ರೀತಿಯ ಕಾಯಿಲೆಗಳು ಕಾಣಿಸ್ಕೊಳ್ಬಹುದು. ಕ್ಯಾನ್ಸರ್ನಂತಹ ರೋಗಗಳಿಗೆ ಆರಂಭಿಕ ಹಂತದಲ್ಲಿ ಚಿಕಿತ್ಸೆ ಇದೆ ಅಂತ ಹೇಳಿದರೂ ಸಹ ಇದು ಬಹಳ ಅಪಾಯಕಾರಿ. ಹೀಗಾಗಿ ಇವೆಲ್ಲದರಿಂದ, ಈ ದುಶ್ಚಟಗಳಿಂದ ಆದಷ್ಟು ದೂರ ಇರೋದು, ಸ್ವಚ್ಛ ಪರಿಸರದಲ್ಲಿ ವಾಸ ಮಾಡೋದು ಇವೆಲ್ಲವೂ ಬಹುಮುಖ್ಯ ಆಗುತ್ತೆ. ಆ ಮೂಲಕ ಕ್ಯಾನ್ಸರ್ ಬರದಂತೆ ತಡೆಗಟ್ಟಬಹುದು. ಇನ್ನು ಕೆಲವು ತಜ್ಞರ ಅಧ್ಯಯನಗಳು ಈ ರೀತಿಯಾದಂತಹ ಕ್ಯಾನ್ಸರ್ ಬರದೇ ಇರೋ ಹಾಗೆ ತಡೆಗಟ್ಟೋದಕ್ಕೆ ಕೆಲವು ಹಣ್ಣು ತರಕಾರಿಗಳನ್ನು ತಿನ್ನೋದಕ್ಕೆ ಸಲಹೆಯನ್ನು ನೀಡ್ತಾರೆ. ಕ್ಯಾರೆಟ್, ಸಿಹಿಗೆಣಸು, ದಪ್ಪ ಎಲೆಗಳಾದ ಪಾಲಕ್, ಬಸಳೆ, ಟೊಮ್ಯಾಟೊ ಈ ರೀತಿಯ ತರಕಾರಿಗಳಲ್ಲಿ ಕೆರಾಟಿನಾಯ್ಡ್ಗಳು ಹೆಚ್ಚಾಗಿ ಇರುತ್ತೆ. ತಜ್ಞರು ಹೇಳುವ ಪ್ರಕಾರವಾಗಿ ಶ್ವಾಸಕೋಶದ ಆರೋಗ್ಯಕ್ಕೆ ಈ ಕೆರಾಟಿನಾಯ್ಡ್ ಅಂಶಗಳು ಯಥೇಚ್ಛವಾಗಿ ಸಿಗುವಂತಹ ಆಹಾರಗಳು ಬಹಳ ಒಳ್ಳೆಯದಂತೆ. ಅಲ್ಲದೆ ಶ್ವಾಸಕೋಶದ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳನ್ನು ಕೂಡ ನಮ್ಮಿಂದ ದೂರವಿರಿಸುತ್ತಂತೆ. ಅದೇ ರೀತಿಯಾಗಿ ವೀಕ್ಷಕರೇ, ದಿನಕ್ಕೊಂದು ಸೇಬು ಹಣ್ಣನ್ನು ತಿಂದರೆ ಕೇವಲ ಹೃದಯದ ಆರೋಗ್ಯ ಮಾತ್ರವಲ್ಲ, ಶ್ವಾಸಕೋಶದ ಆರೋಗ್ಯವನ್ನು ಸಹ ಕಾಪಾಡಬಹುದು ಅಂತ ಹೇಳಲಾಗುತ್ತೆ. ಇದಿಷ್ಟು ಈ ಒಂದು ರೋಗ ಲಕ್ಷಣಗಳು ಹಾಗೆ ಅದನ್ನು ದೂರವಿಡುವಂತಹ ಬಗ್ಗೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಮಾಹಿತಿಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.